ಮೂಡಾದಲ್ಲಿ ನೇರವಾಗಿ ಒಂದು ಚಾಲೆಂಜ್ ಹಾಕಿದ್ರು ಬಿಜೆಪಿಗೆ 21 ಹಗರಣಗಳನ್ನು ಮಾಡಿದ್ರು ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ. ಅದೆಲ್ಲವನ್ನು ಕೂಡ ಆಚೆ ತರ್ತೀನಿ, ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ನಾನು ಒಂದು ಹೇಳ್ತೀನಿ, ನಾನು ಮೊನ್ನೆನೇ ಹೇಳ್ಬಿಟ್ಟಿದ್ದೀನಿ, ಪದೇ ಪದೇ ನನಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ. ಯಾಕಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರು ಕೇಳಿದ್ರು ಬೇಡ ಅಂತ? ಇವ್ರಿಗೆ ಹಿಡ್ಕೊಂಡವ್ರು ಯಾರಾದರೂ? ಇವ್ರಿಗೆ ಹಿಡ್ಕೊಂಡಿದ್ದಾರಾ? ಇವ್ರು ಮುಖ್ಯಮಂತ್ರಿ, ಯಾರು ಬೇಡ ಅಂತಾರೆ? ಅದು ಬೇರೆ. ನಿಮ್ಮದೇನು ಅನ್ನೋದನ್ನು ಹೇಳ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆನೂ ನೀವು ತೀರ್ಮಾನ ಮಾಡಿ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ಸಾರಿ 5 ವರ್ಷ. ಈ ರೀತಿ ಅಂತ ಒಂದು ಸಂಬಂಧ ಒಂದು ಬಂದಿತ್ತ ನಿಮ್ಮ ಮೇಲೆ ಅಲಿಗೇಷನ್ನು, ಇದನ್ನು ಕೂಡ ನೀವು ಕೂಲಂಕುಷವಾಗಿ ಮಾಡಬೇಕಾಯ್ತದೆ. ಮಾಡ್ತೀನಿ. ಅದೇನೋ ಹೇಳ್ತಾರಲ್ಲ, ಅದೇನಂತಾರೆ ಅದೇನೋ ಹಳ್ಳಿ ಗಾದೆಗಳಿದೆ, ಅದು ಬೇಕಿಲ್ಲ. ಇವಾಗ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಹೇಳಿದ್ದೀನಿ. ಪದೇ ಪದೇ ಹೇಳಕ್ಕೆ ನಾನು ತಯಾರಾಗಿಲ್ಲ. ಮೂಡಾದಲ್ಲಿ ನೇರವಾಗಿ ಒಂದು ಚಾಲೆಂಜ್ ಹಾಕಿದ್ರು ಬಿಜೆಪಿಗೆ 21 ಹಗರಣಗಳನ್ನು ಮಾಡಿದ್ರು ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ. ಅದೆಲ್ಲವನ್ನು ಕೂಡ ಆಚೆ ತರ್ತೀನಿ, ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ನಾನು ಒಂದು ಹೇಳ್ತೀನಿ, ನಾನು ಮೊನ್ನೆನೇ ಹೇಳ್ಬಿಟ್ಟಿದ್ದೀನಿ, ಪದೇ ಪದೇ ನನಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ. ಯಾಕಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರು ಕೇಳಿದ್ರು ಬೇಡ ಅಂತ? ಇವ್ರಿಗೆ ಹಿಡ್ಕೊಂಡವ್ರು ಯಾರಾದರೂ? ಇವ್ರಿಗೆ ಹಿಡ್ಕೊಂಡಿದ್ದಾರಾ? ಇವ್ರು ಮುಖ್ಯಮಂತ್ರಿ, ಯಾರು ಬೇಡ ಅಂತಾರೆ? ಅದು ಬೇರೆ. ನಿಮ್ಮದೇನು ಅನ್ನೋದನ್ನು ಹೇಳ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆನೂ ನೀವು ತೀರ್ಮಾನ ಮಾಡಿ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ಸಾರಿ 5 ವರ್ಷ. ಈ ರೀತಿ ಅಂತ ಒಂದು ಸಂಬಂಧ ಒಂದು ಬಂದಿತ್ತ ನಿಮ್ಮ ಮೇಲೆ ಅಲಿಗೇಷನ್ನು, ಇದನ್ನು ಕೂಡ ನೀವು ಕೂಲಂಕುಷವಾಗಿ ಮಾಡಬೇಕಾಯ್ತದೆ. ಮಾಡ್ತೀನಿ. ಅದೇನೋ ಹೇಳ್ತಾರಲ್ಲ, ಅದೇನಂತಾರೆ ಅದೇನೋ ಹಳ್ಳಿ ಗಾದೆಗಳಿದೆ, ಅದು ಬೇಕಿಲ್ಲ. ಇವಾಗ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಹೇಳಿದ್ದೀನಿ. ಪದೇ ಪದೇ ಹೇಳಕ್ಕೆ ನಾನು ತಯಾರಾಗಿಲ್ಲ.